ಇನ್ನು ಸಂತ್ರಸ್ತೆಗೆ ನೋಟಿಸ್ ನೀಡೋದಕ್ಕೆ ಮುಂದಾಗಿರುವಂತಹ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ವಿಚಾರಣೆಗೆ ಖಾಸಗಿ ವಿಡಿಯೋ ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡಿದ್ರು ಅಂತಕ್ಕಂಥ ಆರೋಪವನ್ನು ಆಕೆ ಮಾಡಿದ್ರು. ಸೊ ಪೂರಕವಾದ ಸಾಕ್ಷ್ಯಕ್ಕಾಗಿ ಈಗ ವಿಚಾರಣೆಗೆ ಮುಂದಾಗಿದ್ದಾರೆ ಪೊಲೀಸರು. ಹಾಗಾಗಿ ಸಂತ್ರಸ್ತೆಯನ್ನು ಕರೆಸಿ ಹೇಳಿಕೆಯನ್ನು ದಾಖಲಿಸಲಿದ್ದಾರೆ ಪೊಲೀಸರು ಅಂತ ಸಂತ್ರಸ್ತೆಗೆ ಈಗ ನೋಟಿಸ್ ಕೊಡೋದಕ್ಕೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಮುಂದಾಗಿದ್ದಾರೆ. ನಿಮಗೆ ಒನ್ ಸೈಡೆಡ್ ಆಗಿಬಿಡುತ್ತೆ. ಬರೀ ಮನುವನ್ನು ವಿಚಾರಣೆ ಮಾಡಿದ್ರೆ ಅದು ಕೇವಲ ಒನ್ ಸೈಡೆಡ್ ಆಗುತ್ತೆ. ಹಂಗಾಗಬಾರ್ದು. ಎರಡೂ ಕಡೆಯ ವಾದ ಪ್ರತಿವಾದಗಳೇನು ಅಂತ ಕೇಳಬೇಕು. ಹಾಗಾಗಿ ಮನು ವಿಚಾರಣೆ ಒಂದು ಕಡೆ ಆಗುತ್ತೆ, ಮತ್ತೊಂದು ಕಡೆ ಈಗ ಸಂತ್ರಸ್ತೆಯನ್ನು ಕೂಡ ನೋಟಿಸ್ ಕೊಟ್ಟು ಪೊಲೀಸ್ ಸ್ಟೇಷನ್ಗೆ ಕರೆಸಿ ಆಕೆಯಿಂದ ಕೆಲವೊಂದು ಮಾಹಿತಿಯನ್ನು ಪಡೆಯೋದು. ಮತ್ತು ಇಲ್ಲಿ ತುಂಬ ಗುರುತರವಾದ ಆರೋಪ ಅಂತಂದರೆ ಬ್ಲ್ಯಾಕ್ ಮೇಲ್ ಮಾಡಿರ್ತಕ್ಕಂಥದ್ದು ವಿಡಿಯೋ ತೋರಿಸಿ. ಸೊ ಹಾಗಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ವಿಡಿಯೋ ಯಾರ ಹತ್ರ ಇದೆ, ಇವ್ರ ಹತ್ರ ಇದೆಯಾ ಇಲ್ವಾ ಎಲ್ಲ ತಿಳ್ಕೊಬೇಕಲ್ಲ. ಆ ಕೆಲಸವನ್ನು ಪೊಲೀಸರು ಮಾಡ್ತಾರೆ. ಓಕೆ, ಈ ವಿಚಾರವಾಗಿ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಸಂತ್ರಸ್ತನೇ ಸ್ವತಃ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೇಡಮ್ ನಮಸ್ಕಾರ. ನನ್ನ ಮೊದಲ ಪ್ರಶ್ನೆ ನಿಮಗೆ, ಪದೇ ಪದೇ ನಂಬಿ ಯಾಕೆ ಮೋಸ ಹೋದ್ರಿ ಅಂತ, ವಿಪರೀತವಾಗಿ ಇವ್ರನ್ನ ಯಾಕೆ ನಂಬದ್ರಿ ಅನ್ನೋದು ಫಸ್ಟ್ ಕ್ವೆಶ್ಚನ್. ನಂತರ ನೀವು ಮಾಡಿರೋ ಆರೋಪಕ್ಕೆ ಸಂಬಂಧಪಟ್ಟಂತೆ ನಾನು ಉತ್ತರ ಪಡ್ಕೊಳ್ತೀನಿ. ಎಲ್ಲರೂ ಮುಂದೆ ಮದುವೆ ಆಗ್ತೀನಿ ಅಂತ ನನಗೆ ಮಾತು ಕೊಟ್ಟಿದ್ದಕ್ಕೆ ನಾನು ಪದೇ ಪದೇ ಮೋಸ ಹೋದೆ. ಓಕೆ, ಕೇಳಿಸ್ತಾ ಇದೆ, ಹೇಳಿ ಹೇಳಿ. ಅವ್ನು ಮೊದಲು ಮಾಡಿದ್ದು ಅತ್ಯಾಚಾರ. ಅದಾದ್ಮೇಲೆ ಅವನು ಏನೇನು ಇದುವರೆಗೂ ಪ್ರೊಸೀಜರ್ ನಡೀತು ಅಂದ್ರೆ ಮದ್ವೆ ಆಗ್ತೀನಿ ಹಂಗೆ ಹಿಂಗೆ ಅಂತೆಲ್ಲ, ಒಂದೆರಡು ವರ್ಷ ಆದ್ಮೇಲೆ ಮದ್ವೆ ಆಗ್ತೀನಿ ಎಲ್ರ ಮುಂದೆ ಎಲ್ರಿಗೂ ವಿಷಯ ಹೇಳ್ತೀನಿ ಆ ತರ ಎಲ್ಲ ಹೇಳಿ ನನ್ನನ್ನು ನಂಬಿಸ್ಕೊಂಡು ಬಂದ. ಟಿಲ್ ಮಾರ್ಚ್ 31ನೇ ತಾರೀಕುವರೆಗೂ ಅದೇ ತರ ಹೇಳೇ ನಂಬಿಸ್ಕೊ ಬಂದಿದ್ದಕ್ಕೆ ಅವ್ನು ಕೊಟ್ಟು ಎಲ್ಲಾ ಕಾಟಗಳನ್ನ, ಅವ್ನು ಮಾಡಿರೋ ಎಲ್ಲ ಫಿಸಿಕಲ್ ಟಾರ್ಚರ್ಗಳನ್ನ ಎಲ್ಲಾನು ಸಹಿಸ್ಕೊಂಡಿದ್ದು ಇದು ಒಂದೇ ಕಾರಣಕ್ಕೆ. ಯಾಕಂದ್ರೆ ನನಗೆ ಬೇರೆಯವ್ರ ಜೊತೆ ನನ್ನ ಜೀವನ ಇತ್ತು, ಅದು ಅವನಿಗೂ ಗೊತ್ತಿತ್ತು. ಬೇರೆಯವ್ರು ನನ್ನ ಮದುವೆ ಆಗ್ತಾರೆ ಅದ್ರದ್ದೆಲ್ಲ ನಾನು ಬೇರೆಯವ್ರ ಜೊತೆ ನಾನು ಬದುಕಿತ್ತು. ಅದನ್ನೂ ಹಾಳು ಮಾಡಿ ನೀನು ನನ್ನ ಲೈಫ್ ಹಾಳು ಮಾಡಿದೆ ಅಂತ ಅಂದರೆ ನನ್ನ ಜೀವನ ಏನು, ಈ ಒಂದು ಕಾರಣಗಳಿಗೆ ನಾನು ಸ್ಟೆಪ್ ತಗೊಂಡಿದ್ದು. ಜನಗಳೆಲ್ಲ ಹೇಳ್ತಿದ್ದಾರೆ ಇವಾಗ 2022ನೇ ಇಸ್ವಿನಲ್ಲಿ ನಡೆದಿರೋದನ್ನ ಯಾಕೆ ಇವಾಗ ನೀನು ಕಂಪ್ಲೇಂಟ್ ಮಾಡಿದೆ ಅಂತ. ಓನ್ಲಿ ನನ್ನ ಶನಿವಾರ ನಡೆದಿರೋಂಥ ಘಟನೆಗೆ ಅವನು ಖಾಸಗಿ ವಿಡಿಯೋ ಮಾಡಿದಾನಲ್ಲ ಆ ಒಂದಕ್ಕೆ. ಯಾಕಂದ್ರೆ ಈ ಹಿಂದೆ ನನ್ನ ಹತ್ರ ಒಬ್ರ ಬಗ್ಗೆ ವಿಡಿಯೋ ಮಾಡಿಸ್ಕೊಂಡಿರ್ತಾನೆ, ನೀನು ಈ ತರ ಮಾಡಿದ್ರೆ ಮಾತ್ರ ನಾನು ನಿಂಗೆ ಜೀವನ ಕೊಡ್ತೀನಿ, ಇಲ್ಲ ಅಂತಂದ್ರೆ ಇವತ್ತೇ ಬ್ರೇಕಪ್ ಅಂತ ಹೇಳಿರ್ತಾನೆ. ನಾನು ಅವ್ನು ಹೇಳ್ದಂಗೆನೆ ಒಂದು ವಿಡಿಯೋ ಮಾಡ್ಕೊಟ್ಟಿರ್ತೀನಿ. ಅದನ್ನ ಅದು ಒಬ್ರ ಬಗ್ಗೆ ನೀನ್ ಈ ತರ ವಿಡಿಯೋ ಮಾಡಿದ್ರೆ ಮಾತ್ರ ನಾನು ನಿನ್ ಜೊತೆ ಇರ್ತೀನಿ ಹಂಗೆ ಹಿಂಗೆ ಅಂದ್ರೆ ಅವ್ರ ಬಗ್ಗೆ ಇದೇ ತರ ಮೀನ್ಸ್ ನೀನು ಅವರಿಂದ ನಾನೇನಾದ್ರೂ ಸತ್ರೆ ಅವರೇ ಕಾರಣ, ನನ್ನ ಜೀವನ ಹಾಳು ಮಾಡಿದ್ದಾನೆ, ಕಿರುಕುಳ ಕೊಡ್ತಾನೆ, ಈ ಥರದ್ದು ಒಂದು ವಿಡಿಯೋ ಮಾಡು. ಯಾಕಂದರೆ ಅವನು ಈ ಒಂದು ಪಾಸ್ಟಲ್ಲಿ ಇವ್ನು ನನ್ನ ಜೀವನಕ್ಕೆ ಬರೋಕ್ಕೆ ಮುಂಚೆ ಒಬ್ರು ನನಗೆ ಪ್ರಪೋಸ್ ಮಾಡೋ ಥರ ಆ ಥರದ್ದೊಂದು ಮೆಸೇಜ್ಗಳಿರುತ್ತೆ. ಆ ಒಂದು ಹೊಟ್ಟೆ ಕಿಚ್ಚಿಗೆ ಅವನು ಈ ಥರ ಮಾಡು, ಈ ಥರ ಮಾಡಿದ್ರೆ ಮಾತ್ರ ನಾನು ನಿನ್ನ ಜೀವನದಲ್ಲಿ ಇರ್ತೀನಿ ಹಂಗೆ ಹಿಂಗೆ ಅಂತೇಳಿ ಬಲವಂತವಾಗಿ ನನ್ನ ಹತ್ರ ವಿಡಿಯೋ ಮಾಡಿಸ್ಕೊಂಡಿರ್ತಾನೆ. ಅದಕ್ಕೆ ಸಂಬಂಧಪಟ್ಟ ಚಾಟ್ಗಳು ನನ್ನ ಹತ್ರ ಇದಾವೆ. ಅಂದ್ರೆ 2022ರಲ್ಲಿ ಮೊದಲ ಬಾರಿಗೆ ಅತ್ಯಾಚಾರ ಆಯ್ತು ಅಂತ ಆರಂಭದಲ್ಲಿ ತಾವು ಮಾತು ಹೇಳಿದ್ರಿ ಮೇಡಮ್. ಅವಾಗಲೇ ಇದು ಅತ್ಯಾಚಾರ ಆಯ್ತು, ನನ್ನ ಜೀವನ ಹಾಳಾಯ್ತು ಅಂತ ತಮ್ಗೆ ಅನ್ನಿಸ್ಲಿಲ್ವಾ? ಅವಾಗಲೇ ಇದನ್ನ ಪಬ್ಲಿಕ್ ಆಗಿ ಹೊರಗಡೆ ತರಬೇಕು ಈ ವಿಚಾರ ಅಂತ ತಮ್ಗೆ ಯಾಕೆ ಅನ್ನಿಸ್ಲಿಲ್ಲ ಅಂತ? ನಾನು ಮುಂದಾಗಿದ್ದೆ ಕಂಪ್ಲೇಂಟ್ ಕೊಡಬೇಕು ಅಂತಾನೆ. ಫಸ್ಟ್ ಆಫ್ ಆಲ್ ನಾನು ಫುಲ್ ಶಾಕಲ್ಲಿದ್ದೆ, ಏನು ಮಾಡಬೇಕು ಅಂತ ತೋಚ್ತಿರ್ಲಿಲ್ಲ. ಆ ಒಂದು ಸಮಯದಲ್ಲಿ ಅವ್ನು 4 ಗೋಡೆ ಮಧ್ಯ ತಾಳಿ ಕಟ್ಟಿದ್ದಕ್ಕೇನೆ ಆ ತಾಳಿ ಕಟ್ಟಿ ಈ ಥರ ಈಗ ಕಟ್ಟಿದ್ದೀನಿ, ಮುಂದೆ 1-2 ವರ್ಷ ಬಿಟ್ಟು ಎಲ್ರಿಗೂ ನಾನು ವಿಷಯ ತಿಳಿಸ್ತೀನಿ ಅಂದಿದ್ದಕ್ಕೆ ನಾನು ನಂಬ್ಕೊಂಡು ಬಂದೆ. ಆಗ ನಾನು ಕಂಪ್ಲೇಂಟು, ಯಾಕೆಂದ್ರೆ ಆಲ್ರೆಡಿ ನಾನು ಬೇರೆಯವ್ರ ಜೊತೆ ಬದುಕಿತ್ತು, ಅವ್ರಿಗೆ ಇವರೇ ಕೂಡ ಹೋಗಿ ವಿಷಯ ಹೇಳಿದ್ದಾರೆ, ನಾನು ಈ ತರ ಅವಳಿಗೆ ಹಿಂಗ್ ಮಾಡಿದ್ದೀನಿ ಹಂಗ್ ಮಾಡಿದ್ದೀನಿ ಅಂತ. ನಾನಂತೂ ಲೈಫ್ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದ. ಈ ಪ್ರಶ್ನೆಗೆ ಮುಂಚೆ ನೀವು ಒಂದು ಉತ್ತರ ಕೊಡ್ತಾ ಇದ್ರಿ, ಅಂದ್ರೆ ಈ ಮಡೆನೂರ್ ಮನುನೇ ನಿಮ್ಮ ಹತ್ರ ಒಂದು ಸುಳ್ಳು ಆರೋಪದ ಒಂದು ವಿಡಿಯೋವನ್ನು ಮಾಡಿಸಿದ್ದ ಅಂತ. ಯಾರ ಮೇಲೆ ಮಾಡಿದ ವಿಡಿಯೋ ಅದು? ಆಮೇಲೆ ಸುಳ್ಳು ಆರೋಪಗಳನ್ನು ಮಾಡ್ತಿದ್ದೀನಿ ಅಂತ ಗೊತ್ತಿದ್ರು ನೀವ್ ಯಾಕೆ ಅಂತ ವಿಡಿಯೋಗಳನ್ನು ಮಾಡಿದ್ರಿ? ಅದು ತಪ್ಪಲ್ವಾ ಮೇಡಮ್? ಸುಳ್ಳು ಆರೋಪ ಅಂತಲ್ಲ, ಅವ್ರ ಕಡೆಯಿಂದ ನಂಗೆ ಈ ತರ ಸುಮ್ಮನೆ ರ್ಯಾಗಿಂಗು ಆ ಥರ ಮೆಸೇಜ್ಗಳಿರುತ್ತೆ. ಆ ಮೆಸೇಜ್ ಚಾಟ್ನ ಅವರು ನೋಡಿ ನೀನು ಈ ಥರ ಮಾಡಿದ್ರೆ ಮಾತ್ರ ನಾನು ನಿನ್ನ ಪ್ರೀತಿ ಮಾಡ್ತೀನಿ, ಮದುವೆ ಆಗ್ತೀನಿ, ಆ ಥರ ಎಲ್ಲ ನನಗೆ ಮಾತು ಕೊಟ್ಟಿರ್ತಾರೆ. ಆ ಒಂದು ರೀಸನ್ಗೋಸ್ಕರನೇ ನಾನು ಆ ವಿಡಿಯೋ ಮಾಡಿದ್ದೆ. ಮಡೆನೂರು ಮನುಗೆ ಮದುವೆ ಆಗಿದೆ,
ಮಗಳಿದಾಳೆ, ಹೌದು. ಈ ಎಲ್ಲ ವಿಚಾರಗಳು ಕೂಡ ತಮಗೆ ಗೊತ್ತಿತ್ತು. ನೋಡಿ, ನಿಮ್ಮ ಜೀವನ ನೀವೇ ಸರಿಪಡಿಸ್ಕೋಬೋದಾಗಿತ್ತು. ನೀವೇ ಹೇಳೋ ಪ್ರಕಾರ ನಿಮ್ಗೆ ಯಾರೋ ಪ್ರಪೋಸ್ ಮಾಡಿದ್ರು, ಅವರು ನನಗೆ ಬದುಕಿತ್ತು ಅವ್ರ ಜೊತೆನಲ್ಲಿ ಅಂತ ಹೇಳ್ತೀರಾ. ಅವ್ರ ಜೊತೆನಲ್ಲಿ ಸುಖ ಸಂಸಾರವನ್ನು ಮಾಡ್ಕೊಂಡು ಇರಬಹುದಾಗಿದ್ದ ನೀವು, ಮಡೇನೂರು ಮನುಗೆ ಮದುವೆ ಆಗಿದೆ, ಮಗಳಿದಾಳೆ ಗೊತ್ತಿದ್ದು ಕೂಡ ನೀವು ಆತನ ಜೊತೆ ಯಾಕೆ ಹೋದ್ರಿ? ಆಯ್ಕೆ ನಿಮ್ಮದೇ ಆಗಿತ್ತಲ್ವಾ? ಒಳ್ಳೆ ಜೀವನ ಆಯ್ಕೆ ಮಾಡ್ಕೋಬೋದಾಗಿತ್ತಲ್ವಾ ನೀವು? ಸರ್, ನಾನು ಪ್ರೀತಿ ಮಾಡಿದ್ರೆ ಅದು ನನ್ನ ತಪ್ಪಾಗ್ತಿತ್ತು ಸರ್. ಫಸ್ಟ್ ಆಫ್ ಆಲ್ ಅವ್ನು ಮಾಡಿರೋದು ಮೊದಲನೇದು ಅತ್ಯಾಚಾರ. ನಾನು ಹೋಗಿದ್ರೆ ಅದು ಬೇರೆ ಪ್ರಶ್ನೆ. ನಾನು ಪ್ರೀತಿಸಿದ್ದೆ, ನನಗೂ ಕಾಮನ್ ಸೆನ್ಸ್ ಇದೆ ಸರ್. ಅವ್ನು ಮದುವೆ ಆಗಿ ಮಗಳಿದ್ದಾಳೆ ಅಂತ ಇದನ್ನ ನಾನು 1000 ಸಲ ಹೇಳಿದ್ದೀನಿ. ನನಗೂ ಗೊತ್ತು. ಜನ ಈಗಲೂ ಅಷ್ಟೇ ಕಮೆಂಟ್ ಮಾಡ್ತಿರೋದು ಎಲ್ಲರೂ ನನಗೆ. ಅವ್ನು ಮಾಡಿರೋ ತಪ್ಪಿಗೆ, ಅವ್ನು ಮಾಡಿರೋ ಅತ್ಯಾಚಾರ ಯಾರಿಗೂ ಕಾಣಿಸ್ತಾ ಇಲ್ಲ. ಅವ್ನು ಮಾಡಿರೋ ಒಂದಷ್ಟು ಮಾತುಗಳನ್ನ ಕೊಟ್ಟಿರ್ಬೋದು, ಅವ್ನು ನನ್ನನ್ನು ಮನವೊಲಿಸ್ಕೊಳ್ಳೋಕೆ ಏನೇನೆಲ್ಲ ಮಾಡಿದ್ದಾನೆ ಅಂತ ನನಗೆ ಗೊತ್ತು. ಬಟ್ ಅದು ಜನಗಳಿಗೆ ಗೊತ್ತಾಗ್ತಿಲ್ಲ. ಇವಳಿಗೇನಕ್ಕೆ ಬೇಕಾಗಿತ್ತು ಹಂಗೆ ಹಂಗೆ. ಯಾಕೆ ನನಗೆ ಬೇರೆಯವ್ರ ಜೊತೆ ಜೀವನ ಇರಲಿಲ್ವಾ? ಅದು ಹಾಳು ಮಾಡಿರೋದು ಯಾರಿಗೂ ಕಾಣಿಸ್ತಾ ಇಲ್ಲ. ಈಗ ಇನ್ನೊಂದು ಪ್ರಶ್ನೆ ಬರುತ್ತೆ. ಪ್ರಮುಖವಾಗಿ ನಿಮಗೆ ಅವ್ರಿಗೆ ಮದುವೆ ಆಗಿರೋದು ಗೊತ್ತಾದ ಮೇಲೂ ಕೂಡ ಅತ್ಯಾಚಾರ ಮಾಡಿದ್ರು ಅಂದಾಗ ನೀವು ಅದನ್ನ ಸಹಿಸ್ಕೊಂಡಿದ್ದಾದ್ರೂ ಯಾಕೆ, ಅವ್ರನ್ನ ನಂಬಿದ್ದಾದ್ರೂ ಯಾಕೆ ಅನ್ನೋದು ನೆಕ್ಸ್ಟ್ ಪ್ರಶ್ನೆ ಬರುತ್ತೆ ಅಂತ. ಅವನು ಹೇಳಿದ್ದು ನಮ್ಮ ಅಪ್ಪಂಗೂ 2 ಹೆಂಡ್ತಿರು, ನಮ್ಮ ತಾತಂಗೂ 2 ಹೆಂಡ್ತಿರು, ಮತ್ತು ನನಗೂ ದೇವರೇ ಮಾಡಿಸಿರೋದು ಇದು ಜೋಡಿ, ಹಂಗೆ ಹಿಂಗೆ. ಆಮೇಲೆ ನಾನು ಪ್ರಪಂಚದಲ್ಲಿ ಯಾರು 2 ಮದುವೆ 3 ಮದುವೆ ಆಗಿರೋರು ಇಲ್ವಾ, ನಾನು ತುಂಬ ಚೆನ್ನಾಗಿ ನೋಡ್ಕೋತೀನಿ ಹಂಗೆ ಹಿಂಗೆ ಅಂತೆಲ್ಲ ಭರವಸೆ ಮಾತುಗಳನ್ನ ಕೊಟ್ಟಿದ್ದಕ್ಕೆ ನಾನು ಅವನ್ನ ನಂಬಿದೆ. ಕಾನೂನು ಪ್ರಕಾರ ಏನ್ ಮಾಡ್ಬೇಕು ಅಂತ ಇಲ್ಲಿಗಲ್ ಅಂತ ಗೊತ್ತಿತ್ತು. ಅದಕ್ಕೇನೆ ನಾನು ತುಂಬಾ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡಿದೆ. ಆ ಅವಾಯ್ಡ್ ಮಾಡುವಷ್ಟರೊಳಗಡೆ ನಾನು ಪ್ರೆಗ್ನೆಂಟ್. ನೋಡಿ ಮೇಡಮ್, ಕಾನೂನು ಏನು ಹೇಳುತ್ತೆ ಗೊತ್ತಾ? ಕಾನೂನಲ್ಲಿ ಈಗ ನೀವು ಮೇಜರ್ ಇದ್ದೀರಾ, ಆತನು ಮೇಜರ್ ಇದ್ದಾರೆ. ಸಮ್ಮತಿ ಸೆಕ್ಸ್ಗೆ ನಮ್ಮಲ್ಲಿ ಕಾನೂನಲ್ಲಿ ಪರ್ಮಿಷನ್ ಇದೆ. ಈಗ ಮನು ಮಾಡ್ತಿರೋ ಆರೋಪನು ಇದು ಒಪ್ಪಂದದ ಸಂಪರ್ಕ ಅಂತ. ಈ ಆರೋಪ ನಿಜ, ನೀವು ಸಂತ್ರಸ್ತೆ, ನಿಮಗೆ ಅನ್ಯಾಯ ಆಗಿದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಈ ಆರೋಪಕ್ಕೆ ತಾವೇನು ಹೇಳ್ತೀರಾ? ಸರ್, ಅವ್ನು ನನಗೆ ಹೇಳಿದ್ದ, ಅವಳು ಜಗಳ ಮಾಡ್ತಾಳೆ ಪದೇ ಪದೇ, ನಂಗೆ ಅವಳ ಜೊತೆ ಇರೋಕ್ಕಾಗ್ತಿಲ್ಲ, ಹಾಗೆ ಆ ಥರದ್ದು ತುಂಬ ನೆಗೆಟಿವ್ಸ್ ಹೇಳಿ ನಾನು ಅವಳಿಗೆ ಡಿವೋರ್ಸ್ ಕೊಡ್ತೀನಿ ಅನ್ನೋ ಪದನ ಯೂಸ್ ಮಾಡಿದ್ದ. ಬಟ್ ನಾನು ಹೇಳಿದ್ದೆ ಯಾವುದೇ ಕಾರಣಕ್ಕೂ ಅವಳಿಗೆ ಮೋಸ ಮಾಡಬೇಡ ಹಂಗೆ ಹಿಂಗೆ ಅಂತ ನಾನು ತುಂಬ ಸಲ ಹೇಳಿದ್ದೆ. ಬಟ್ ಆದರೂ ಇಲ್ಲ, ನಾನು ಎಲ್ರ ಮುಂದೆ ನಾನು ಹಾಗೆ ಆಗ್ತೀನಿ ಮದುವೆ ಹಂಗೆ ಹಿಂಗೆ. ನಾನು ಯಾವ ಥರ ನಂಗೂ ಹೆಂಗೆ ನಂಬಬೇಕು ಅಂತ ಗೊತ್ತಾಗ್ತಿರಲಿಲ್ಲ. ಬಟ್ ಅವ್ನು ಆ ಥರ ಮರಳು ಮಾಡ್ತಿದ್ದ. ಇಲ್ಲ, ನಾನು ಮದುವೆ ಆಗ್ತೀನಿ ಎಲ್ರ ಮುಂದೆ, ಎಲ್ರಿಗೂ ತೋರಿಸ್ತೀನಿ, ಆ ಥರದಲ್ಲಿ ನಂಬಿಸ್ತಿದ್ದ. ಮದುವೆ ಆಗ್ತೀನಿ ಅಂತ ಇನ್ನೊಂದು ವರ್ಡ್ ಹೇಳಿದ್ದ ನನಗೆ. ನಿಮ್ಮಿಬ್ಬರ ಸಲುಗೆ ಬಗ್ಗೆ, ಸಂಬಂಧದ ಬಗ್ಗೆ ನಿಮ್ಮ ಫಸ್ಟ್ ಸರ್ಕಲ್ ಅಂತ ಏನು ಕರಿತೀವಿ ನಾವು, ಫ್ರೆಂಡ್ ಸರ್ಕಲ್, ಅವ್ರಿಗೆಲ್ಲ ಗೊತ್ತಿತ್ತಾ ಮುಂಚೆಯಿಂದ? ಇಲ್ಲ, ಯಾರಿಗೂ ಗೊತ್ತಿರಲಿಲ್ಲ. ಬಿಕಾಸ್ ಯಾರಿಗೂ ಹೇಳ್ಕೊಳಕ್ಕೆ ಇವ್ನು ಬಿಡ್ತಿರ್ಲಿಲ್ಲ. ಯಾವಾಗ ಇವನು ಬ್ರೇಕಪ್ ಅಂತ ಹೇಳಿದ್ನೋ ಈಗ 1-2 ತಿಂಗಳಿಂದ ನನ್ನ ತುಂಬ ಯಾರು ಹತ್ರ ಇದ್ದಾರೆ ಆ ಸ್ನೇಹಿತರಿಗೆ ಈ ವಿಷಯ ಹೇಳ್ಕೊಂಡಿದ್ದೆ. ಮನು ಹೇಳೋ ಪ್ರಕಾರ ಇದೊಂದು ದೊಡ್ಡ ಪಿತೂರಿ, ನನ್ನ ವಿರುದ್ಧ ಮಾಡಿರ್ತಕ್ಕಂಥ ಪಿತೂರಿ. ಆ ಪಿತೂರಿ ಹಿಂದೆ 2 ನಟರಿದ್ದಾರೆ, ಓರ್ವ ಮಹಾನ್ ನಾಯಕಿ ನಟಿ ಇದ್ದಾರೆ. ಅವ್ರು ಯಾರು ಏನು ಅಂತ ನಾನು ಸದ್ಯದಲ್ಲೇ ರಿವೀಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಯಾರು ಏನು ಅದು ನಿಜನಾ ಅವ್ರು ಮಾಡಿರ್ತಕ್ಕಂಥ ಆರೋಪ? ಸರ್, ನನಗೆ ಗೊತ್ತಿಲ್ಲ. ಇದು ನನ್ನ ಹಿಂದೆ ಯಾರಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಇದು ನನಗಾಗಿರೋ ಅನ್ಯಾಯ. ನಾನು ಒಬ್ಬಳೇ ಬಂದು ನಿಂತಿದ್ದೀನಿ, ನನ್ನ ಜೊತೆ ಯಾರೂ ನಿಂತಿಲ್ಲ. ಸಮಾಧಾನ ಮಾಡ್ಬೋದು, ಫೋನ್ ಮಾಡಿ ಹಿಂಗಾಗಿದೆ ನೀನೇನಂತ ನನಗೆ ಗೊತ್ತು ಅಂತ ಸಮಾಧಾನ ಮಾಡ್ತಾರೆ ಹೊರತು ಬಂದು ನನ್ನ ಜೊತೆ ಯಾರು ನಿಂತಿಲ್ಲ. ಮತ್ತು ನನಗೆ ಯಾರು ಫೋರ್ಸ್ ಮಾಡಿಲ್ಲ. ನನಗೆ ಈಗ ಶನಿವಾರ ಏನು ನಡೆದಿದೆ ಘಟನೆ, ಆ ಘಟನೆಯಿಂದಾಗಿ ಅವ್ನು ಮಾಡ್ಕೊಂಡಿರೋ ಖಾಸಗಿ ವಿಡಿಯೋಯಿಂದಾಗಿ ನಾನು ಈಗಲೇ ಬಂದು ಕಂಪ್ಲೇಂಟ್ ಕೊಡೋದಕ್ಕೆ ಮೇನ್ ರೀಸನ್ ಶನಿವಾರದ ಘಟನೆ, ಮೊನ್ನೆ ನಡೆದ ಶನಿವಾರದ ಘಟನೆ. ಓಕೆ, ನಿಮ್ಮ ಸ್ಟೇಟ್ಮೆಂಟಲ್ಲಿ ಕೆಲ ವಿಚಾರಗಳನ್ನು ದಾಖಲಿಸಿದ್ದೀರಿ. ಅಂದರೆ ನನಗೆ ಪ್ರಜ್ಞೆ ಇರಲಿಲ್ಲ, ಆಗ ವಿಡಿಯೋ ಮಾಡ್ಕೊಂಡು ಹೋದರು, ಖಾಸಗಿ ವಿಡಿಯೋ ಇದೆ ಅಂತೆಲ್ಲ ಹೇಳಿದ್ದೀರಾ ನೀವು. ಸೊ ಆ ಖಾಸಗಿ ವಿಡಿಯೋ ಇದೆ ಅನ್ನೋದು ನಿಮಗೆ ಹೇಗೆ ಗೊತ್ತಾಯಿತು ಅಂತ? ಬಿಕಾಸ್ ನೀವು ಅಗೇನ್ ಅದೇ ಸ್ಟೇಟ್ಮೆಂಟಲ್ಲಿ ಹೇಳ್ತೀರಾ ಅವ್ನು ಫೋನ್ ಎತ್ತಲಿಲ್ಲ ಅದಾದಮೇಲೆ ಅಂತ. ಸೊ ಅವ್ರೇನಾದರೂ ಬ್ಲ್ಯಾಕ್ ಮೇಲ್ ಮಾಡಿದ್ರ ನಿಮ್ಮನ್ನು? ಯಾವಾಗ ಗೊತ್ತಾಯಿತು ನಿಮ್ದೊಂದು ವಿಡಿಯೋ ಅವ್ರ ಹತ್ರ ಇದೆ ಅಂತ? ಯಾವ ಸಂದರ್ಭದಲ್ಲಿ ಅಂತ ಹೇಳ್ಬೋದಾ? ಸ್ಟಾರ್ಟಿಂಗು ಸ್ವಲ್ಪ ಹೊತ್ತಷ್ಟೇ ಪ್ರಜ್ಞೆ ಇರಲಿಲ್ಲ. ಆಮೇಲೆ ನಡೆದಿದ್ದೆಲ್ಲ ಸ್ವಲ್ಪ ಗೊತ್ತಾಗ್ತಿತ್ತು. ನಾನು ಇಮ್ಮಿಡಿಯೇಟ್ ಹೇಳಿದೆ, ಏಂತಕ್ಕೆ ವಿಡಿಯೋ ಮಾಡ್ತೀನಿ, ಆ ಲೈಟೆಲ್ಲ ಆನ್ ಆಗಿದ್ದೆಲ್ಲ ಕಾಣಿಸ್ತಿದ್ದಿಲ್ಲ, ಏಂತಕ್ಕೆ ವಿಡಿಯೋ ಮಾಡ್ತಿದ್ದೆ ಅಂತ ಕೇಳಿದೆ. ಇಲ್ಲ ಡಿಲೀಟ್ ಮಾಡ್ತೀನಿ ಅಂತ ಹಿಂಗೆ ಅಂದ. ಬಟ್
ಡಿಲೀಟ್ ಮಾಡಿದನೋ ಇಲ್ವೋ ಏನೋ ಗೊತ್ತಿಲ್ಲ. ಯಾಕಂದ್ರೆ ಈ ಹಿಂದೆ ಒಂದು ವಿಡಿಯೋ ಮಾಡಿಸ್ಕೊಂಡಿದ್ದು ನನ್ನ ಕೈಯಲ್ಲಿ, ಅದನ್ನೇ ಇಟ್ಕೊಂಡು ಎಲ್ರಿಗೂ ನನ್ನ ಬಗ್ಗೆ ನೆಗೆಟಿವ್ ಪೋಟ್ರೆ ಮಾಡ್ತಿದ್ದಾನೆ. ಇನ್ನು ಇದನ್ನ ಇಟ್ಕೊಂಡು ಇನ್ನೇನೇನೆಲ್ಲ ಮಾಡ್ತಾನೆ ಅಂತ ಒಂದು ಭಯ ಆಯಿತು. ಆ ಭಯಕ್ಕೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನಿಮ್ಮ ಬೇಡಿಕೆ ಏನು ಇವಾಗ ಕಂಪ್ಲೇಂಟ್ನಲ್ಲಿ? ಅಂದರೆ ಆತ ತಪ್ಪು ಮಾಡಿದ್ದಾನೆ, ಆತನಿಗೆ ಶಿಕ್ಷೆ ಆಗಬೇಕು ಅಂತನಾ, ಅಥವಾ ಆತನಿಂದ ನನಗೆ ನ್ಯಾಯ ಒದಗಿಸ್ಕೊಡ್ಬೇಕು, ನನ್ನ ಜೀವನ ಸರಿ ಹೋಗಬೇಕು ಅಂತನಾ? ನಿಮ್ಮ ಬೇಡಿಕೆ ಏನು ಇವಾಗ ಅಂತ? ಸರ್, ಶನಿವಾರದ ಘಟನೆವರೆಗೂ ನಾನು ಕಾಯ್ತಿದ್ದೆ. ಇವಾಗ ಏನಾದರೂ ಬರ್ತಾನೆ, ಮತ್ತೆ ನನಗೆ ಏನಾದರೂ ನ್ಯಾಯ ಕೊಡ್ತಾನೆ, ಅಥವಾ ಯಾರ ಮುಖಾಂತರನಾದರೂ ನನಗೆ ನ್ಯಾಯ ಸಿಗುತ್ತೆ ಅಂತ ನಾನು ತುಂಬ ಕಾದೆ. ತುಂಬ ರೀತಿ ನಾನು ಎಲ್ಲ ರೀತಿ ಏನೇನೋ ಮಾತಾಡಿ ಎಲ್ಲ ಟ್ರೈ ಮಾಡಿದೆ, ಸರಿ ಹೋಗ್ತಾನೆ ಅಂತ. ಬಟ್ ಅವ್ನು ಯಾವಾಗ ಶನಿವಾರ ಅಷ್ಟು ಒಂದು ತಿಂಗಳು ಅವನಿಂದನೇ ನಾನು ಹಾಸ್ಪಿಟಲೈಸ್ ಆಗಿದ್ದೀನಿ. ಹುಷಾರಾಗಿ ಮನೆಗೆ ಬಂದಿದ ತಕ್ಷಣ ಇವನು ಈ ಥರ ಒಂದು ವಿಕೃತವಾಗಿ ಮೆರಿತಾನೆ ಅಂತ ಅಂದರೆ ಅವನಿಗೆ ಶಿಕ್ಷೆ ಆಗಲೇಬೇಕು. ಮತ್ತು ಅವನಿಗೆ ಇನ್ಫಾರ್ಮ್ ಮಾಡೇನೆ ನಾನು ಕಂಪ್ಲೇಂಟ್ ಮಾಡಿದ್ದೀನಿ. ಇನ್ನೊಂದು ವಿಷಯ ಏನಂತಂದರೆ, ನನ್ನ ಕೆಲವರು ಫ್ರೆಂಡ್ಸ್ಗಳಿಗೆ ಅವನು ಕಾಲ್ ಮಾಡಿ ನಮ್ಮ ವಿರುದ್ಧ ಇದ್ದಾರೆ ಅಂತ ಅಂದ್ಕೊಂಡು ಅವ್ರಗಳಿಗೆ ಕಾಲ್ ಮಾಡಿ ಈ ಥರ ನೆಗೆಟಿವ್ ಆಗಿ ನೀನು ಬಂದು ಪೊಲೀಸ್ ಸ್ಟೇಷನಲ್ಲಿ ಹೇಳಿಕೆ ಕೊಡು ಅವ್ರ ಬಗ್ಗೆ ಅಂತ ಹೇಳಿದ್ದಾನೆ. ಅದ್ರದ್ದು ರೆಕಾರ್ಡ್ಸ್ ಇದೆ, ಅದು ನಾನು ಕಳಿಸ್ಕೊಡ್ತೀನಿ. ಈ ಅಬೋರ್ಷನ್ ಆಗಿತ್ತು ಅಂತ ಎಲ್ಲ ಈಗ 5 ದಿನ ಅವ್ನಿಗೆ ಗೊತ್ತು. ನಾನು ಭಾನುವಾರ ಅದು ಯಾವಾಗ ಮತ್ತೆ ಎಷ್ಟು ಸರ್ತಿ? ಅದಕ್ಕೆ ತಾವು ಯಾಕೆ ಒಪ್ಕೊಂಡ್ರಿ ಆ ಸಂದರ್ಭದಲ್ಲಿ ಅಂತ? ಒಪ್ಕೊಂಡ್ರಿ ಅಂತಂದ್ರೆ ಹೇಳ್ತಿಲ್ವಾ ಸರ್, ಈ ವಿಷಯ ನನ್ಗೆ ಯಾರಿಗಾರು ಹೇಳಿದ್ರೆ ನನಗೆ ಸಜೆಸ್ಟ್ ಮಾಡ್ತಿದ್ರು, ಏನೋ ಹಿಂಗೆ ಮಾಡಬೇಡ ಹಂಗೆ ಮಾಡಬೇಡ ಅಂತ. ಯಾರಿಗೂ ಹೇಳ್ಕೊಳಕ್ ಬಿಡ್ತಿರ್ಲಿಲ್ಲ. ಇವನೊಬ್ಬನ ಹತ್ರನೇ ಹೇಳ್ಕೊಬೇಕಾಗಿತ್ತು. ಆ ಟೈಮಲ್ಲಿ ಇವನು ಏನು ಹೇಳಿದ್ನೋ ಆ ಒಂದು ಲೋ ಮೆಂಟಾಲಿಟಿಲಿ ಇವನು ಹಿಂಗೆ ಹೇಳಿದನೋ ಹಂಗೆ ಕೇಳ್ಬಿಟ್ಟಿದ್ದೀನಿ ಅಷ್ಟೆ. ಈಗ ಅಬಾರ್ಷನ್ ಮಾಡಿಸೋದು ಸುಲಭ ಅಲ್ವಾ ನಿಮಗೆ ಗೊತ್ತಿರೋ ಹಾಗೆ ಕಾನೂನು ಪ್ರಕಾರ? ಸೊ ಮಾತ್ರೆಗಳನ್ನು ತಂದು ಕೊಡ್ತಾ ಇದ್ರು ಅಥವಾ ಹಾಸ್ಪಿಟ್ಲ್ ಯಾವುದಕ್ಕಾದ್ರೂ ನಿಮ್ಮನ್ನು ಸೇರಿಸಿದ್ರ? ಪ್ರಿಸ್ಕ್ರಿಪ್ಷನ್ ಯಾರದ್ದು, ಯಾವ ಡಾಕ್ಟ್ರದ್ದು, ಅದು ಇಂಪಾರ್ಟೆಂಟ್ ಆಗುತ್ತೆ. ಈಗ ನೀವು ಕೋರ್ಟಲ್ಲಿ ಇದನ್ನೆಲ್ಲ ಹೇಳಬೇಕಾದ್ರೂ ಕೂಡ. ಖಂಡಿತ ಅದು ಅವ್ನು ನಾನು ತುಂಬ ಕೇಳ್ಕೊಂಡೆ ಹಾಸ್ಪಿಟಲ್ಗೆ ಸೇರಿಸಿ. ಇಲ್ಲ ಹೆಸರು ಹಾಳಾಗ್ಬಿಡುತ್ತೆ ಹಂಗೆ ಹೆಂಗೆ ಅಂತ ಅವನು ಮಾತ್ರೆಗಳನ್ನ ತರಿಸಿ ನುಂಗ್ಸಿದ್ದಾನೆ. ಇವಾಗ ನಿಮಗೆ ಪೊಲೀಸ್ ಸ್ಟೇಷನಿಂದ ಏನಾದರೂ ಒಂದು ನೋಟಿಸ್ ಆ ಥರ ಏನಾದರೂ ಬಂದಿದೆಯಾ, ವಿಚಾರಣೆಗೆ ಬನ್ನಿ ಅಂತ? ಸದ್ಯಕ್ಕೆ ಇನ್ನೂ ಯಾವುದು ಬಂದಿಲ್ಲ ನೋಟಿಸು. ದುಡ್ಡು ಕೊಟ್ಟಿದ್ರಿ ಅಂತ ಹೇಳ್ತಾ ಇದ್ರಿ ನೀವು. ಲಕ್ಷಾಂತರ ರೂಪಾಯಿ ನಾನು ಸುರಿದಿದ್ದೀನಿ ಆತನ ಮೇಲೆ, ಆತನ ಕರಿಯರ್ ಮೇಲೆ, ಅದನ್ನ ಯಾಕೆ ನಾನು ಹಾಳು ಮಾಡಲಿ ಅಂತೆಲ್ಲ ನೀವು ಹೇಳಿದ್ರಿ. ಎಷ್ಟು ದುಡ್ಡು ಕೊಟ್ಟಿದ್ರಿ, ಯಾವ ಟೈಮ್ನಲ್ಲಿ, ಏನಂತ ಇಸ್ಕೊಂಡ್ರು? ಆಮೇಲೆ ನೀವು ಕಷ್ಟಪಟ್ಟು ದುಡ್ದಿದ್ದ ದುಡ್ಡು ಅದನ್ನ ಯಾಕೆ ಇನ್ನೊಬ್ರಿಗೆ ಕೊಟ್ರಿ ಅನ್ನೋದು ಪ್ರಶ್ನೆ ಬರುತ್ತೆ. ಜೀವನ ಪೂರ್ತಿ ಚೆನ್ನಾಗಿ ನೋಡ್ಕೋತೀನಿ, ನಾನು ನಿನ್ಗೆ ಹಾಕ್ತೀನಿ, ಈಗ ನೀನು ಮಾಡ್ತಿದ್ಯಾ, ನನ್ನ ಮುಂದೆ ಎಲ್ಲ ಇನ್ಕಮ್ ಬರೋಕ್ಕೆ ಶುರು ಆದಾಗ ನಾನು ನಿನ್ಗೆ ಇದ್ರ 10ರಷ್ಟು ಮಾಡ್ತೀನಿ ಅಂತೆಲ್ಲ ಭರವಸೆ ಕೊಡ್ತಿದ್ದ. ಮತ್ತು ನಾನು ದುಡ್ದನ್ನು ಇನ್ನೇನು ಈ ಟೈಮಲ್ಲಿ ಮಾಡಿಲ್ಲ ಅಂದರೆ ಇನ್ಯಾವ ಟೈಮಲ್ಲಿ ಅಂತ ನಾನು ಏನೇನು ಟೈಮಿಗೆ ಬೇಕೋ ಆ ಟೈಮಲ್ಲಿ ಮಾಡಿದ್ದೀನಿ. ಎಷ್ಟು ದುಡ್ಡು ಕೊಟ್ಟಿದ್ದೀರಾ? ಅದು ಏನಕ್ಕೆ ಅಂತಲೇ ಇಲ್ಲ ಮೇಡಮ್, ಅವ್ನಿಗೆ ಬೇಕು ಅನ್ನೋದು ಲೆಕ್ಕ ಇಟ್ಟು ನಾನು ಕೊಟ್ಟೇ ಇಲ್ಲ ಅವ್ನಿಗೆ ಅಮೌಂಟು. ಅಟ್ಲೀಸ್ಟ್ ಒಂದು ಅಂದಾಜಿರುತ್ತಲ್ಲ, ಇಷ್ಟು ದುಡ್ಡು ಖರ್ಚು ಮಾಡಿದೆ ನಾನು ಅಂತ ಒಂದು ಅಂದಾಜಿರುತ್ತಲ್ಲ. ನಿಮ್ಮ ದುಡಿಮೆ, ನೀವು ಖರ್ಚು ಮಾಡಿದ್ದು ಎಲ್ಲ ಅಂದಾಜಿರುತ್ತಲ್ವಾ? ಲಕ್ಷಾಂತರ ರೂಪಾಯಿ ಮೇಲೆ ಮಾಡಿದ್ದೀನಿ ಮೇಡಮ್. ಓಕೆ. ಹಾಗೆ ದುಡಿತಿದ್ದನ್ನೆಲ್ಲ ತಗೊಂಬಂದು ಅವನು ಕೊಡ್ತಿದ್ದೆ. ರೈಟ್.